ಹಾಯ್ ಗೈಸ್, ಎಲ್ರಿಗೂ ಗುಡ್ ಆಫ್ಟರ್ನೂನ್. ಇವತ್ತು ಏನು ವಿಷಯವಾಗಿ ಮಾತಾಡ್ತಿದ್ದೀನಿ ಅಂದರೆ, ನಮ್ಮ ಒಂದು ರಾಜಕೀಯ ವಿಷಯವಾಗಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ನೆರೆ ರಾಜ್ಯಗಳು ತಗೊಳ್ಳಿ, ತಮಿಳ್ನಾಡು ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಅಲ್ಲಿ ನಡೀತಕ್ಕಂಥ ಇರೋ ಒಂದು ರಾಜಕೀಯ ಬೆಳವಣಿಗೆ ಏನಂತಾರೆ, ಅವ್ರದ್ದೇ ಆದ ಪಕ್ಷ. ಈಗ ತಮಿಳ್ನಾಡಲ್ಲಿ TVK ಅನ್ನೋ ಪಕ್ಷ ಬೆಳೀತಿದೆ. ಅದಕ್ಕೆ ನಿಮ್ಮೊಂದು ಮತ, ನಿಮ್ಮೊಂದು ಸ್ಪಂದನೆ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದು ರಾಜಕೀಯವಾಗಿ ಏನು ಬೆಳವಣಿಗೆ, ಒಂದು ಬದ್ಧವಾಗಿ ಅದಕ್ಕೆ ಯಾವ ಥರ ನೀವು ಸ್ಪಂದಿಸ್ತೀರಾ, ಅದ್ರ ಮೇಲೇ ಒಂದು ಪಕ್ಷ ಆಗಲಿ, ಒಂದು ಸರ್ಕಾರನಾಗಲಿ ರಚಿಸೋಕ್ಕೆ ಸಾಧ್ಯ. ಸೊ ಇದ್ರ ಬಗ್ಗೆ ನಾನು ಇನ್ನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮೊಂದು ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಅವ್ರಿಗೆ ಗೊತ್ತಾದಂಗೆ, ಅವ್ರು ತಿಳಿದ ಮಟ್ಟಂಗೆ ನಮಗೆ ಗೃಹಲಕ್ಷ್ಮಿ ಬರ್ತಿದೆ, ಗೃಹ ಜ್ಯೋತಿ ಬರ್ತಿದೆ, ಇನ್ನೂ ಏನೇನೋ ಸ್ಕೀಮ್ಸ್ಗಳು ಬರ್ತಿದೆ. ಹಾಗಂತ ನಾನು ಕಾಂಗ್ರೆಸ್ಗೆ ಓಟ್ ಹಾಕಿ, ಮತ ಹಾಕಿ ಅಂತ ಹೇಳ್ತಿಲ್ಲ. ನಿಮ್ಮೊಂದು ಅಭಿಪ್ರಾಯ, ನಿಮ್ಮೊಂದು ಒಪಿನಿಯನ್ನು, ನಿಮ್ಮ ಪರ್ಸ್ನಾಲಿಟಿಗೆ ಯಾವ ಥರ ಸೂಚಿಸುತ್ತೋ ಆ ರೀತಿ ನೀವು ಮತ ಹಾಕಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಯಂಗ್ಸ್ಟರ್ಸು ಇದ್ರ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು. ಸೊ ದಟ್ ನಮ್ಮ ಯಂಗ್ಸ್ಟರ್ಸೇ ಬೆನ್ನೆಲುಬು ನಮ್ಮ ಇಂಡಿಯಾಗೆ. ಸೊ ನಾವು ಕೂಡಿಸ್ಕೊಂಡು ನಾವು ಎಲ್ಲ ಒಂದೇ ಅಂತ ನಾವು ಒಂದಾಗಿ ಓಟ್ ಹಾಕಿದ್ರೇ, ಮತ ಹಾಕಿದ್ರೇ ಒಂದು ಸರ್ಕಾರ ರಚನೆ ಆಗೋಕ್ಕೆ ಸಾಧ್ಯ. ಸೊ ಅದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮ ಮತ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಚೆಲ್ತಿರೋ ಮತ, ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಿಮ್ಮೊಂದು ಕೈಯಲ್ಲೇ ಇದೆ, ನಿಮ್ಮೊಂದು ಜನ ಆಯ್ಕೆ ಮಾಡೋದು. ಸೊ ಈಗ ಕೆಲವೊಂದು ರಾಜ್ಯದಲ್ಲಿ ಎಲೆಕ್ಷನ್ಸ್ ನಡೆದಿದೆ.